ಎಸ್ಕೆ ಗ್ರೂಪ್ಸ್ನ ಸಂಸ್ಥಾಪಕರು ಸಮಾಜ ಸೇವಕರಾದ ಶ್ರೀ ಎಸ್ ಕೋಮದನ್ ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದಯಾನಂದ ನಗರ ವಾರ್ಡ್ ಶ್ರೀರಾಂಪುರದಲ್ಲಿ ಉಚಿತ ಕಬ್ಬು ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಮತ್ತು ಅವರಿಗೆ ಬೆಂಬಲವಾಗಿ ಅವರ ಕುಟುಂಬ ವರ್ಗದವರು ಸ್ನೇಹಿತರು ಹಿತೈಷಿಗಳು ಕೈಜೋಡಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ರು. ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಶುಭಾಶಯನ್ನು ಕೋರ್ತಾ ಮೊದಲನೇ ವರ್ಷದ ಮೊದಲನೇ ಹಬ್ಬ ಸುಗ್ಗಿ ಹಬ್ಬ ಅಂತ ಕರಿತೀವಿ. ಎಲ್ಲರ ಮನೆ ಕೂಡ ಹಸನಾಗ್ಬೇಕು ಅಂತ ಹೇಳಿ ಏನು ಪ್ರಕೃತಿ ಮಾತೆ ಸಾಕಷ್ಟು ದವಸ ಧಾನ್ಯ ಸಂಸಾರ ಸುಖ ನೆಮ್ಮದಿ ಇರಬೇಕು ಅನ್ನುವಂಥದ್ದು ಈ ಒಂದು ಹಬ್ಬದ ಆಚರಣೆ. ಎಲ್ಲರೂ ಸೇರಿ ಊರಿನಲ್ಲಿರೋರೆಲ್ಲ ಸೇರಿ ಬಹಳ ಸಂತೋಷ ಸಡಗರದಿಂದ ಆಚರಣೆ ಮಾಡುವಂತ ಇಂತ ಒಂದು ಪವಿತ್ರವಾದಂತ ಒಂದು ಹಬ್ಬ ಸಂಕ್ರಾಂತಿ ಹಬ್ಬ. ಪೊಂಗಲ್ ಹಬ್ಬ ಅಂತಾರೆ, ಮಾಡ್ ಪೊಂಗಲ್ ಅಂತಾರೆ, ಭೋಗಿ ಅಂತಾರೆ. ಒಂದು 5-6 ದಿನ ಈ ಹಬ್ಬದ ಆಚರಣೆ ಎಲ್ಲ ಮನೆ ಮನೆ ಬೀದಿನಲ್ಲಿ ಮತ್ತೆ ಎಲ್ಲ ಊರುಗಳಲ್ಲಿ ನಡೀತದೆ. ಇಂಥೊಂದು ಒಂದು ಅದ್ಭುತವಾದಂತ ಪವಿತ್ರವಾದಂತ ಹಬ್ಬವನ್ನ ನಿಮ್ಮೆಲ್ಲರ ಜೊತೆಗೆ ಹಂಚ್ಕೊಂಡು ಕಬ್ಬು ಕೂಡ ಈ ಹಬ್ಬದ ಒಂದು ಸಂಕೇತ. ಕಬ್ಬು ಕಬ್ಬು ಅಂತಂದ್ರೆ ರಾಜರಾಜೇಶ್ವರಿ ತಾಯಿ ಜಗನ್ಮಾತೆ ಆ ಕಬ್ಬನ್ನ ಇಟ್ಕೊಂಡಿರ್ತಾಳೆ. ಯಾಕೆ ಇಟ್ಕೊಂಡಿರ್ತಾಳೆ ಅಂತಂದ್ರೆ ಎಲ್ಲ ಒಂದು ಜೀವನ ಅಷ್ಟು ಸಿಹಿಯಾಗಿರ್ಬೇಕು ಅಂತ. ಯಾಕಂದ್ರೆ ಅಂತ ಒಂದು ಅದ್ಭುತವಾದಂತ ಒಂದು ಪ್ರಕೃತಿಯ ಒಂದು ಕಬ್ಬು ಇದನ್ನ ನಿಮ್ ಜೊತೆಗೆ ಹಬ್ಬನ ಹಂಚ್ಕೊಳಕ್ಕೆ ಸನ್ಮಾನ್ಯ ಗೋಮದನ್ ಅವರು ಸುಮಾರು ವರ್ಷಗಳಿಂದ ನಿಮ್ ಜೊತೆಗೆ ಸೇವೆ ಮಾಡ್ಕೊಳ್ಳೋದ್ರ ಮೂಲಕ ಹಬ್ಬ ಸಹ ನಿಮ್ ಜೊತೆಗೆ ಹಬ್ಬನ ಆಚರಣೆ ಮಾಡಿಕೊಂಡು ಕಬ್ಬನ್ನ ವಿತರಣೆ ಮಾಡಿರ್ಬೋದು ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು, ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಆಗಿರ್ಬೋದು, ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಜನಸೇವೆ ಅಂತ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಜನಸೇವೆ ಅನ್ನುವಂಥದ್ದು ಬಹಳ ಪ್ರೀತಿ. ಅವ್ರಿಗೆ ನಿಮ್ ಜೊತೆಗೆ ಸದಾ ನಿಮ್ ಜೊತೆ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ಅವ್ರಿಗೆ ಈ ಹಬ್ಬ ನಿಮ್ ಜೊತೆಗೆ ಆಚರಣೆ ಮಾಡೋದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಸನ್ಮಾನ್ಯಗಳು ಒಳ್ಳೇದಾಗ್ಲಿ ಅಂತ ಹೇಳ್ತಾ ರೇಷನ್ ಕಾರ್ಡ್ಗಳಾಗ್ಲಿ, ಪೆನ್ಷನ್ಸ್ ಆಗ್ಲಿ, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಆಗ್ಲಿ ಸಾಕಷ್ಟು ಎಲ್ಲರಿಗೂ ನಾವು ಮಾಡಿದ್ದೇವೆ. ಹೌದಲ್ವಾ? ಇವತ್ತು ಮನೆಗೆ TPF ಕಾರ್ಡ್ ಅಂತಂದ್ರೆ ದಯಾನಂದ ನಗರ ಒಂದೇ ವಾರ್ಡಲ್ಲಿ ನಾವು 10,000 ಮಾಡಿದ್ದೇವೆ.
ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ 10,000 ಬರೀ ದಯಾನಂದ ನಗರ ವಾರ್ಡಲ್ಲೇ ನಾವು BPL ಕಾರ್ಡ್ ಮಾಡಿದ್ದೇವೆ. RJ ಕಾಲೋನಿಯಲ್ಲಿ 2,000 ಮಾಡಿದ್ದೇವೆ, ದಯಾನಂದ ನಗರದಲ್ಲಿ 3,000 ಮಾಡಿದ್ದೇವೆ. ಹೀಗೆ ಇವತ್ತು ಎಲ್ಲ ಒಂದು BPL ಕಾರ್ಡ್ ಎಲ್ಲರಿಗೂ ಮುಖ್ಯ ಆಗಿದೆ, ನಿಮ್ಗೆಲ್ಲ ಇದೆ. ಹಾಗಾಗಿ ಸರ್ಕಾರದ ಸವಲತ್ತು ಮತ್ತೆ ಏನು ಸಮಾಜ ಸೇವೆ ಗೋಮದ್ದನ್ನು ಮತ್ತೆ ಎಲ್ಲ ಇಡೀ ತಂಡದವ್ರು ಮಾಡ್ತಾ ಇದ್ದಾರೆ, ಅದು ನಿಮ್ಗೆ ಸಿಗ್ತಾ ಇದೆ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬ ಮತ್ತೆ ಪೊಂಗಲ್ ಹಬ್ಬ ತಮ್ಗೆ ಎಲ್ಲರ ಜೀವನದಲ್ಲಿ ಸಮೃದ್ಧಿ ಪ್ರಾಪ್ತಿಯಾಗಿ ಸುಖ ಶಾಂತಿ ನೆಮ್ಮದಿಯಲ್ಲಿ ಬಾಳಿ ಅಂತ ನಾನು ಕೂಡ ಯಾಕಂದ್ರೆ ನನಗೆ ಬಹಳ ಪ್ರಿಯವಾದಂತ ರಾಜಕೀಯ ನಾನು ಹೇಳ್ತಾನೆ ಇರ್ತೀನಿ. ಇವತ್ತು ಅಷ್ಟೇ ದಿನ ಒಂದು 100 ಜನ 200 ಜನ ಯಾವ್ದಾದ್ರು ಒಂದು ಸೇವೆಗೆ ಫೋನ್ ಮಾಡ್ತಾ ಇರ್ತಾರೆ, ನಾನು ಅವ್ರಿಗೆ ಕೆಲಸ ಮಾಡ್ಕೊಡ್ತಾನೆ ಇರ್ತೇನೆ. ಹಾಗಾಗಿ ನಾನು ಇರೋವರೆಗೂ ಕೂಡ ನಾವು ಚುನಾವಣೆ ಬರ್ತದೆ ಹೋಗ್ತದೆ, ಅದು ನಿಮಗೆ ಸೇವೆ ಅನ್ನುವಂಥದ್ದು ನಿತ್ಯವರಿಂದ ಸಾಯೋವರೆಗೂ ಕೂಡ ನಾನು ನಿಮ್ ಸೇವೆ ಮಾಡ್ತೇನೆ. ಮತ್ತೆ ನಿಮ್ ತಂಡದವರು ಕೂಡ ಈಗಾಗಲೇ ಬಹಳಷ್ಟು ಮುಂದೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಜೈ ಕರ್ನಾಟಕ. ಸುಮಾರು ವರ್ಷಗಳಿಂದ ಅವರು ಸಂಕ್ರಾಂತಿ ಹಬ್ಬದ ಒಂದು ಸಂಕೇತನೇ ಹಬ್ಬವನ್ನು ಹಂಚೋದಾಗಲಿ ಅಥವಾ ಇನ್ನಿತರ ಏನು ಸಾಮಗ್ರಿಗಳನ್ನ ಹಂಚೋದಾಗಲಿ ಅಥವಾ ಆರೋಗ್ಯ ತಪಾಸಣೆ ಅಂತೂ ಅದ್ಭುತವಾಗಿ ಈ ಕ್ಷೇತ್ರದಲ್ಲಿ ಸಮಾಜ ಸೇವೆ ಅವರಿಗೆ ಆ ಮನಸ್ಸಿಗೆ ಒಳ್ಳೆಯದಾಗಲಿ ಕೊಟ್ಟಂಥ ಕಾರ್ಯಕ್ರಮ ಖಂಡಿತ ಮಾಡಿದೆ. ಕೇಂದ್ರ ಸರ್ಕಾರದಲ್ಲಿ ಜನಪರ ಕಾರ್ಯಕ್ರಮ ಇಲ್ಲ, ಬಡವರ ಕಾರ್ಯಕ್ರಮ ಇಲ್ಲ. ಇವತ್ತು GST ಒಂದೇ ಒಂದು ಬಡವ 100 ರೂಪಾಯಿ ಸಂಪಾದನೆ ಮಾಡಿದ್ರೆ 90 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಇದು ಎಂಥ ಒಂದು ಆರ್ಥಿಕ ನೀತಿ. ಮತ್ತು ಅವ್ರಿಗೆ ಬಡತನದಿಂದ ಮೇಲೆ ಹತ್ತುವಂಥ ಒಂದು ಯಾವುದೇ ಒಂದು ಕಾರ್ಯಕ್ರಮ ಅಂದರೆ ಆರ್ಥಿಕವಾಗಿ ಅವ್ರ ಸದೃಢತೆ ಆಗಬೇಕು ಅನ್ನೋದಕ್ಕೆ ಯಾವುದೇ ಕಾರ್ಯಕ್ರಮ ಖಂಡಿತನೂ ಇಲ್ಲ. ಹಾಗಾಗಿ ಆ ಥರ ಕಾರ್ಯಕ್ರಮ ಇವತ್ತು 5 ಗ್ಯಾರಂಟಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಎಲ್ಲ ಭಾಗ್ಯಗಳು ಗ್ಯಾರಂಟಿಗಳು ಅದು ಕೊಟ್ಟಿರೋದು ಏಕೈಕ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ, DK ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ಸು CBI 5 ಗೆಲ್ತು. ತುಂಬ ಸಂತೋಷ ಆಗ್ತಾ ಇದೆ. ಮೇಡಮ್ ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಬರಬೇಕು, ಅವ್ರ ಆಶೀರ್ವಾದ ಪಡಬೇಕು. ಇದಕ್ಕೆ ಅವರು ಖಂಡಿತ ಈ ಏರಿಯಾಕ್ಕೆ ಸುಮಾರು ಸಲ ಕಳಿಸ್ಕೊಡ್ತಾರೆ. ಮಾಡ್ತೀವಿ ಮೇಡಮ್ ಆಕಾಂಕ್ಷಿ ಆಗಿದ್ದಾರೆ ಸರ್ ಈ ಭಾಗದಲ್ಲಿ. ಈ ಲೇಡೀಸ್ ಆಗಿದೆ ಮಾಡೋದು ಹೇಳಿ ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲ ಯೋಚನೆ ಮಾಡಿ. ಬಹಳ ಒಳ್ಳೆ ಬಡವರ ಬಗ್ಗೆ ಮತ್ತೆ ಇದರಲ್ಲಿ ಏನಪ್ಪ ಅಂತಂದ್ರೆ ಆರೋಗ್ಯ ಭಾಗ್ಯ ಆರೋಗ್ಯ ಮಳೆಗಾಲ ಒಂದು ಮೆಡಿಕಲ್ ಕ್ಯಾಂಪ್ ಏನೋ ಒಂದು ಯೂಸ್ ಆಗುತ್ತಲ್ಲ ಇದ್ದವರೆಲ್ಲ ಅದರಿಂದ ಒಳ್ಳೇದಾಗಲಿ ಸಹಾಯ ಮಾಡ್ತಾ ಇದ್ದಾರೆ. ಹಬ್ಬ ಮಾಡಿ ಖುಷಿಯಾಗಿ ಕೊಡ್ತಾ ಇದ್ದಾರೆ. ಆರ್ಮಿ ಮ್ಯಾನ್
ಈ ಒಂದು ವ್ಯಕ್ತಿ ರೂಪವತಿಯಿಂದ ಅದರಲ್ಲೂ ಕೂಡ ಉಚಿತವಾಗಿ ಹಬ್ಬವನ್ನು ವಿತರಣೆ ಮಾಡಿ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಸಾರ್ವಜನಿಕ ಹೋಗ್ತಿದ್ದಾರೆ. ಹೋಗೋದವರು ಎಷ್ಟು ಒಳ್ಳೆದಾಗಲಿ ಅವ್ರ ಫ್ಯಾಮಿಲಿಗೆ ಅವರು ಕೂಡ ಹೊಸ ಸುಗ್ಗಿ ಹಬ್ಬದ ಶ್ರೀವಾಸಿಗಳು ಎಲ್ಲರೂ ಕೂಡ ವಿಶೇಷವಾಗಿ ಎಲ್ಲರೂ ಮಹಿಳೆಯರು ಎಲ್ಲರೂ ಕೂಡ ಉತ್ಪೂರ್ಣವಾದ ಆರ್ಥಿಕ ವಿಶೇಷವಾಗಿ ಸುಗ್ಗಿ ಹಬ್ಬ ಮತ್ತು ವರ್ಷದ ಮೊದಲ ಹಬ್ಬ ಅನುಕೂಲ ಆಗಲಿಕ್ಕೆ